ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ನಾನೀಗ ಟ್ರಾಫಿಕ್ ಅಂತ ಬಂದಾಗ ಬೆಂಗಳೂರಲ್ಲಿ ಚಂದ್ರ ಲೇಔಟ್ ಹತ್ರ ನಿಯರ್ ಬೈ ಇರೋ ಗಂಗೊಂಡನಹಳ್ಳಿ ಅಂತ ಬರುತ್ತೆ. ಒಂದು ಬೆಂಗಳೂರಲ್ಲಿ ಆ ಗಂಗೊಂಡನಹಳ್ಳಿ ಅನ್ನೋದು ಎರಡು ಬರುತ್ತೆ. ಒಂದು ನೈಸ್ ರೋಡ್ ಹತ್ರ ಇರೋ ಗಂಗೊಂಡನಹಳ್ಳಿ, ಇನ್ನೊಂದು ಈ ಕಡೆ ನಾಯಂಡಹಳ್ಳಿ ಹತ್ರ ಗಂಗೊಂಡನಹಳ್ಳಿ ಇದೆ. ನಾನಿವಾಗ ನಾಯಂಡಹಳ್ಳಿ ಹತ್ರ ಇರೋ ಗಂಗೊಂಡನಹಳ್ಳಿ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ನಿಮಗೆ ಗಂಗೊಂಡನಹಳ್ಳಿ ಮೇನ್ ರೋಡಲ್ಲಿ ಟ್ರಾಫಿಕ್ ತೋರಿಸ್ತೀನಿ. ಈ ಕಡೆ ಏನು ಇಲ್ಲೂ ಕೂಡ ನಾನು ನೋಡ್ತೀನಿ. ಈ ಕಡೆ ಟ್ರಾಫಿಕ್ ಜಾಸ್ತಿನೂ ಇಲ್ಲ, ಈ ಕಡೆ ಕಮ್ಮಿನೂ ಇಲ್ಲ, ಒಂಥರ ಮಧ್ಯಮ ಅಷ್ಟೇ. ಯಾಕೆ ಅಂತಂದರೆ ಈಗ ಈ ಕಡೆ ಯಾಕೆ ಈ ಥರ ಮಧ್ಯಮ ಟ್ರಾಫಿಕ್ ಇದೆ ಅಂತಂದರೆ, ಇಲ್ಲೆಲ್ಲ ನೋಡಿ ರೋಡ್ ಸೈಡು ಕೂಡ ಪಾರ್ಕಿಂಗ್ ಕೂಡ ಹಾಕೊಂಡಿದ್ದಾರೆ. ಬಟ್ ಆದರೂ ಕೂಡ ನೋಡಿ ಹೆಂಗೆ ಬೇಕಂಗೆ ಕಾರೆಲ್ಲ ಹಾಕ್ಕೊಂಡಿದ್ದಾರೆ. ನಿಮಗೆ ತೋರಿಸ್ತೀನಿ ನೋಡಿ, ಹೆಂಗೆ ಬೇಕಂಗೆ ಕಾರು ಸ್ಕೂಟ್ರು ಹೆಂಗೆ ಬೇಕಂಗೆ ಹಾಕ್ಕೊಂಡಿದ್ದಾರೆ. ಆದರೂ ಕೂಡ ಟ್ರಾಫಿಕ್ ಏನಿಲ್ಲ. ಯಾಕೆ ಅಂತಂದರೆ ಈ ರೋಡು ಕೂಡ ಸ್ವಲ್ಪ ಎಲ್ಲ ಡೆವಲಪ್ಮೆಂಟ್ ಇದೆ. ಏನೋ ಗುಂಡಿ ಎಲ್ಲ ಜಾಸ್ತಿ ಇರೋದೇ ಆಗಲಿ, ಇನ್ನೊಂದೇ ಆಗಲಿ. ಮತ್ತು ದೊಡ್ಡ ಗೂಡ್ಸ್ ವೆಹಿಕಲ್ ಎಲ್ಲ ಇಲ್ಲೇನು ಜಾಸ್ತಿ ಬರೋಲ್ಲ. ಇದೇನಂತ ಇಂಡಸ್ಟ್ರಿಯಲ್ ಏರಿಯಾನೂ ಅಲ್ಲ ಇದು. ಅದಕ್ಕೆ ಇಲ್ಲೇನು ಅಷ್ಟು ಟ್ರಾಫಿಕ್ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ ಈಗ ಹೆಂಗಿರುತ್ತೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ರೋಡ್ ಸೈಡ್ ಎಲ್ಲ ಯಾವ ಥರ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಇದೆ ನೋಡಿ. ಪಾರ್ಕಿಂಗು ಈ ದೊಡ್ಡ ವೆಹಿಕಲ್ ಎಲ್ಲ ನೋಡಿ ಬರ್ತಾ ಇದ್ದಾರೆ ವೆಹಿಕಲ್ಲು. ಆದರೂ ಕೂಡ ಏನು ಟ್ರಾಫಿಕ್ ಏನು ಅಷ್ಟಿಲ್ಲ. ಯಾಕೆ ಅಂದರೆ ಇಲ್ಲೆಲ್ಲ ಏನು ಅಂತ ಇಂಡಸ್ಟ್ರಿಯಲ್ ಏರಿಯಾನೂ ಅಲ್ಲ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿದ್ದರೆ ಸ್ವಲ್ಪ ಗೂಡ್ಸ್ ವೆಹಿಕಲ್ ಎಲ್ಲ ದೊಡ್ಡ ವೆಹಿಕಲ್ ಬಂದರೆ ಟ್ರಾಫಿಕ್ ಆಗ್ತಿತ್ತು. ಮತ್ತು ಇದೇನು ಮೇನ್ ರೋಡ್ ಅಲ್ಲ ಇದು ರಿಂಗ್ ರೋಡ್ ಥರ. ರಿಂಗ್ ರೋಡ್ಗೆ ಲಿಂಕ್ ಆಗುತ್ತೆ ಅಷ್ಟೇ ಇದು. ಹೋಗಿ ನೋಡಿ, ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಮುಂದೆ ಹೋಗ್ತಾ ಬರುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಲೈಟಾಗಿ ಏನೇನಾದರೂ ಟ್ರಾಫಿಕ್ಕು ಅದು ಇದೇನಾದರೂ ಇದ್ದರೆ ನೋಡಿ. ನಾವು ಅಡ್ಡನೇ ಬಂದುಬಿಟ್ಟೆ ಸಡನ್ಲಿ. ಇಲ್ಲಿ ಎಲ್ಲ ಒಂಥರ ಮುಸ್ಲಿಮ್ಸ್ ಅಲ್ವಾ, ಸಡನ್ಲಿ ಏನೇ ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಂಗೆ ನುಗ್ಗಿಬಿಡ್ತಾರೆ ಗುಳ್ಳು ನನ್ನ ಮಕ್ಕಳು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ದೊಡ್ಡ ವೆಹಿಕಲ್ಗೂ ಕೂಡ ರೋಡ್ ಸೈಡ್ ಪಾರ್ಕಿಂಗ್ ಹಾಕ್ಕೊಂಡಿದ್ರು ಕೂಡ ಏನೂ ಅಷ್ಟು ಟ್ರಾಫಿಕ್ಕೇ ಇಲ್ಲ ಇಲ್ಲಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಏನಾಗಿದೆ ಅಂತ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ ಟ್ರಾಫಿಕ್ ಇಲ್ಲಿ ಅಷ್ಟು ಇಲ್ಲ ಇಲ್ಲಿ ಟ್ರಾಫಿಕ್. ನೋಡಿ ರೋಡ್ ಸೈಡೆಲ್ಲ ವೆಹಿಕಲ್ ಪಾರ್ಕಿಂಗು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಏನು ಟ್ರಾಫಿಕ್ ಆಗಿಲ್ಲ ಈ ಕಡೆ. ನೋಡಿ ಮುಂದೆ ಇನ್ನೂ ತೋರಿಸ್ತೀನಿ ನೋಡಿ ನಾನು. ಏನೂ ಆಗಿಲ್ಲ ಟ್ರಾಫಿಕ್ ಈ ಕಡೆ. ಟ್ರಾಫಿಕ್ಕು ಈ ಕಡೆ ಏನು ಯಾಕಾಗಿಲ್ಲ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಇದೆಲ್ಲ ಏನು ಅಂತ ಇಂಡಸ್ಟ್ರಿಯಲ್ ಏರಿಯಾನೂ ಅಲ್ಲ. ಬಟ್ ರೋಡ್ ಸೈಡ್ ಮಾತ್ರ ಶಾಪ್ಗಳಿದೆ, ಪಾರ್ಕಿಂಗ್ ಹಾಕ್ಕೊಂಡಿದ್ದಾರೆ. ಆದರೂ ಕೂಡ ಟ್ರಾಫಿಕ್ ಯಾಕಿಲ್ಲ ಅಂದರೆ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಗುಂಡಿ ಎಲ್ಲ ಏನೂ ಇಲ್ದೇ ಅಷ್ಟು ಚೆನ್ನಾಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಈ ರೋಡಲ್ಲಿ. ಅದು ಬಿಟ್ಟರೆ ಮುಂದೆ ಹೋಗ್ತಾ ನೋಡಿ ಸ್ವಲ್ಪ ಡೌನ್ ಬರುತ್ತೆ. ಡೌನು ವಿತ್ತು ಮುಂದೆ ಮೇನ್ ರೋಡ್ಗೆ ಅಟ್ಯಾಚ್ಮೆಂಟ್ ಆಗುತ್ತೆ. ಹೋಗ್ತಾ ಮೇನ್ ರೋಡ್ಗೆ ಅಟ್ಯಾಚ್ಮೆಂಟ್ ಆದಾಗ ಹೋಗ್ತಾ ಒಂಥರ ನಾಯಂಡಹಳ್ಳಿ ಮತ್ತು ಗಂಗೊಂಡನಹಳ್ಳಿ ಎರಡು ಅವಳಿ ಜವಳಿ ಏರಿಯಾಗಳಿವು. ಅವಳಿ ಜವಳಿ ಏರಿಯಾ ಆಗಿರೋದ್ರಿಂದ ಇಲ್ಲಿ ಎರಡು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಅದು ರೋಡೇ ದೊಡ್ಡದಾಗೋಗುತ್ತೆ, ಡಬಲ್ ರೋಡ್ ಆಗೋಗುತ್ತೆ ನೋಡಿ. ಹೋಗ್ತಾ ಈಗ ಸಿಂಗಲ್ ರೋಡ್ ಇತ್ತು, ಹೋಗ್ತಾ ಡಬಲ್ ರೋಡ್ ಆಯಿತು. ಅದಕ್ಕೆ ಟ್ರಾಫಿಕ್ ಇಲ್ಲ ನೋಡಿ. ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಆ ಕಡೆ ಈ ಕಡೆ ರೋಡ್ ಇರುತ್ತೆ. ನೋಡಿ ಆ ಕಡೆ ಈ ಕಡೆ ರೋಡು ಎರಡು ರೋಡ್ ಬರುತ್ತೆ. ಈ ಕಡೆ ಆ ಕಡೆ ರೋಡ್ ಈ ಕಡೆ ರೋಡ್ ಎರಡು ರೋಡ್ ಬಂದಿದ್ದರಿಂದ ಟ್ರಾಫಿಕ್ ಕಮ್ಮಿ ಆಗಿದೆ. ಏನು ಟ್ರಾಫಿಕ್ ಅಂತ ಕಾಣ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ನೋಡಿ ಆ ಕಡೆ ರೋಡ್ ಇದೆ ಲೆಫ್ಟ್ ಸೈಡು, ಈ ಕಡೆ ರೈಟ್ ಸೈಡು ರೋಡ್ ಇದೆ. ಅದರಿಂದ ಟ್ರಾಫಿಕ್ಕು ಇಲ್ಲಿ ಅಷ್ಟು ನೋಡಿ. ನಿಮಗೆ ತೋರಿಸ್ತೀನಿ ನೋಡಿ ಟ್ರಾಫಿಕ್ ಇದೆಯಾ ಇಲ್ವಾ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಕೊನೆವರೆಗೂ ತೋರಿಸ್ಬಿಡ್ತೀನಿ ನೋಡಿ, ಡೆಡ್ ಎಂಡ್ ಕೊನೆಗೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಗುಜರಿ ಐಟಮ್ ಎಲ್ಲ ಹಾಕಿರೋದ್ರಿಂದ ಇಲ್ಲೆಲ್ಲ ನೋಡಿ ದೊಡ್ಡ ವೆಹಿಕಲ್ ಗುಜರಿ ಐಟಮ್ ಇರೋದ್ರಿಂದ ಇಲ್ಲೆಲ್ಲ ವೆಹಿಕಲ್ ಕೂಡ ಜಾಸ್ತಿ ಓಡಾಡಲ್ಲ ನೋಡಿ. ಇಲ್ಲೆಲ್ಲ ತೋರಿಸ್ತೀನಿ ನೋಡಿ, ರೋಡ್ ಸೈಡೆಲ್ಲ ಬಿಡ್ತಾರೆ ಫುಟ್ಪಾತು ಇಲ್ಲೆಲ್ಲ ನೋಡಿ ಒಂಥರ ಗುಜರಿನೇ ಎಲ್ಲ. ಇಲ್ಲಿ ಸ್ವಲ್ಪ ಎಲ್ಲ ಹಳೆ ಸಾಮಾನು ಹಳೆ ಐಟಮ್ಗಳು ಗುಜರಿ ಐಟಮ್ಗಳು ತಂದು ಹಾಕಿರೋದೇ ಇಲ್ಲಿ ನಾಯಂಡಹಳ್ಳಿ ಮೇನ್ ರೋಡ್ ಸೈಡ್ ಈ ಸೈಡು. ಆದರೂ ಕೂಡ ಏನೂ ಟ್ರಾಫಿಕ್ಕೂ ಇಲ್ಲ, ಎಂಥದ್ದು ಇಲ್ಲ ಈ ಕಡೆ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ ನಾನು. ಕೊನೆ ಡೆಡ್ ಎಂಡ್ ಮೌರಿವರೆಗೂ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿವರೆಗೆ ಡೆಡ್ ಎಂಡ್ ರೋಡ್ ಆಗುತ್ತೆ. ಆ ಕಡೆ ಮೇನ್ ರೋಡ್ ಹೋದರೆ ಆ ಕಡೆ ಸೀದಾ ರಿಂಗ್ ರೋಡ್ಗೆ ಹೋಗುತ್ತೆ ಅದು. ಈ ಕಡೆ ಬಂದರೆ ಸೀದಾ ಈ ಕಡೆ ನಾಯಂಡಹಳ್ಳಿ ಚರಂಡಿ ಕೆಂಗೇರಿ ಮೋರಿ ಅಂತ ಬಂತೀವಲ್ಲ ಆ ಕಡೆ ರೋಡ್ ಬರುತ್ತೆ. ಸೀದಾ ಡೆಡ್ ಎಂಡ್. ಇಲ್ಲಿ ಏನು ರೋಡ್ ಇಲ್ಲ ಇಲ್ಲಿಗೆ ಡೆಡ್ ಎಂಡ್ ಆಗಿರೋದು ನೋಡಿ. ಇಲ್ಲಿಂದ ಸೀದಾ ಆ ಕಡೆ ಹೋಗ್ತೀನಿ ಅಂತಂದರೆ ಈಗ ರಿಂಗ್ ರೋಡ್ ಅಟ್ಯಾಚ್ ಆಗುತ್ತೆ. ಹೋಗಿ ರಿಂಗ್ ರೋಡ್ ಅಟ್ಯಾಚ್ ಆದಾಗ ಏನು ಇಲ್ಲಿ ಎಲ್ಲ ವೆಹಿಕಲ್ಸ್ ಎಲ್ಲ ಹೋಗಿ ರಿಂಗ್ ರೋಡ್ಗೆ ಹೋಗ್ಬಿಡ್ತಾರಲ್ಲ. ಇಲ್ಲಿಂದ ಸ್ವಲ್ಪ ನಾಯಂಡಹಳ್ಳಿ ಬ್ರಿಡ್ಜ್ ಹತ್ರ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಬರುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ ನೋಡಿ. ಇಲ್ಲಿಂದ ನಾಯಂಡಹಳ್ಳಿ ಬ್ರಿಡ್ಜ್ವರೆಗೂ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಬರೋಲ್ಲ ಇಲ್ಲಿ ನೋಡಿ. ನೀವು ತಗೊಳ್ಳಿ, ಇಲ್ಲಿಂದ ಬ್ರಿಡ್ಜ್ ಹತ್ರ ಬಂದೆ ಈಗ ನೋಡಿ. ಬ್ರಿಡ್ಜ್ ಹತ್ರ ಬಂದು ಕೊನೆವರೆಗೂ ಏನೂ ಟ್ರಾಫಿಕ್ ಇಲ್ಲ ಇಲ್ಲಿ ನೋಡಿ.
ಏನು ಟ್ರಾಫಿಕ್ ಇಲ್ಲ. ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು, ಈ ಕಡೆ ಈ ಕಡೆ ಬೇರೆ ಕಡೆ ಹೋಗ್ಬೋದು, ಏನು ಟ್ರಾಫಿಕ್ ಇಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಈ ಗಂಗೊಂಡನಹಳ್ಳಿ ಮೇನ್ ರೋಡಲ್ಲಿ ಇವತ್ತು ನಾನು ವೀಡಿಯೋ ಮಾಡಿರೋದು. ಥ್ಯಾಂಕ್ ಯು.